ಗದಗ ಜಿಲ್ಲಾ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಹಿರಿಯ ನಾಯಕರಾದ ಶ್ರೀ ಸುರೇಶ ಶಿರೋಳ ಅವರು ಮಾನ್ಯ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಿ ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ತಮ್ಮ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರೋಣದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ರವರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ನಿರಂತರವಾಗಿ ಪಕ್ಷದ ಸಂಘಟನೆಗೆ ಶ್ರಮಿಸುತ್ತಾ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ಕಾರ್ಯಕರ್ತರ ಹಿತ ಕಾಪಾಡುವ ಜನನಾಯಕರಿಗೆ ಸೂಕ್ತ ಗೌರವ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿ ಬೆಳೆಸಿರಿ. ಯಾವತ್ತೂ ಪಕ್ಷ ಮುಜುಗರ ಪಡುವಂತಹ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಹೇಳಿಕೆ ಕೊಡದ ಹಾಗೂ ತಮಗಾದ ನಿರಾಸೆಯನ್ನ ಬಹಿರಂಗವಾಗಿ ತೋರಿಸಿಕೊಳ್ಳದ, ಶಾಸಕತ್ವದ ಘನತೆಗೆ ಕುಂದು ತರದ ರಾಜ್ಯದ ಅತ್ಯಂತ ಅನುಭವಿ ನಾಯಕರಲ್ಲಿ ಒಬ್ಬರಾದ ಶ್ರೀಯುತ ಜಿಎಸ್ ಪಾಟೀಲ್ ರವರ ಸಚಿವ ಸ್ಥಾನಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ. ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಾಮಾಜಿಕ ನ್ಯಾಯವನ್ನ ಕಾಯ್ದುಕೊಳ್ಳುವ ಶಾಸಕ ಶ್ರೀಯುತ ಜಿಎಸ್ ಪಾಟೀಲರು ರಾಜ್ಯದಲ್ಲಿ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಮಾಡಿದ ಪಕ್ಷ ಸಂಘಟನೆಯನ್ನ ಮರೆಯಬಾರದು. ಇನ್ನು ಹಿರಿಯರು ಕಿರಿಯರು ಎನ್ನದೇ ಸರ್ವರನ್ನ ಒಗ್ಗೂಡಿಸಿಕೊಂಡು ಸದಾ ಅಭಿವೃದ್ಧಿಯ ಮಂತ್ರ ಜಪಿಸುವ ರೋಣಾದ ಜನಾನುರಾಗಿ ಶಾಸಕರಾದ ಶ್ರೀ ಜಿಎಸ್ ಪಾಟೀಲರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡುವ ಮೂಲಕ ಜಿಲ್ಲೆಯ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ. ಇನ್ನು ಪದೇ ಪದೇ ರೋಣ ಮತಕ್ಷೇತ್ರಕ್ಕೆ ಪಕ್ಷದಿಂದ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಲು ಪಕ್ಷಕ್ಕಿದು ಕೊನೆಯ ಅವಕಾಶ. ಕಾರ್ಯಕರ್ತರ ಸಹನೆ ಪರೀಕ್ಷಿಸದೆ ಸದಾ ನ್ಯಾಯದ ಪರ ನಿಲ್ಲುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ತಾವು ಖಂಡಿತ ಈ ಬಾರಿ ಶ್ರೀಯುತ ಜಿಎಸ್ ಪಾಟೀಲ್ ರವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಈ ಮೂಲಕ ಒತ್ತಾಯಿಸುತ್ತೇನೆ ಎಂದು ನಮ್ಮ ಪ್ರಜಾಪವರ್ ನ್ಯೂಸ್ ಹಾಗೂ ಎನ್ಕೆಎಸ್ ವಾಹಿನಿ ಮೂಲಕ ಆಗ್ರಹಿಸಿದ್ದಾರೆ. ವರದಿ ರುದ್ರಪ್ಪ ಹೆಬ್ಬಳಿ, ರೋಣ, ಪ್ರಜಾಪವರ್ ನ್ಯೂಸ್, ಗದಗ.